ಇದು ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಹೈಕಮಾಂಡ್ ಅವರು ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ. ಮಲ್ಲಿಕಾರ್ಜುನ್ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕ್ ಅವರಿದ್ದಾರೆ. ಇವರು 4 ಜನ ಸೇರಿ ತೀರ್ಮಾನ ತಗೊಳ್ತಾರೆ. ಯಾವಾಗಲೂ ಕೂಡ ಹೇಳ್ತೀನಲ್ಲ, ಈಗೂ ಹೇಳ್ತೀನಲ್ಲ, ಇಲ್ಲ ಅಂತ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಏನಾಗ್ತಾರೆ ಅಂತ ಹೇಳ್ತಿದ್ದಾರೆ? ಹೇಳ್ತಾ ಇದ್ದೀನಲ್ಲ ಸರ್, ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ. ಯಾರು ಸರ್? ಡಿ ಕೆ ಶಿವಕುಮಾರ್. ಅದಕ್ಕೆ ನನಗೇನು ಬಿಡಿಸಿ ಹೇಳ್ಬೇಕು, ನೀವು ಬಿಡಿಸಿ ಕೇಳಬೇಕು, ಏನು ಅವಶ್ಯಕತೆ ಇಲ್ಲ. ಈಗ ನವೆಂಬರ್ ಗಾಂಧಿ ಅಂತಾರೆ ಸರ್, ಅವಾಗ ನಾನು ನನ್ನ ಅಭಿಲಾಷೆ, ನನ್ನ ಆಸೆ, ನನ್ನ ಅನಿಸಿಕೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಾವು ಹೇಳಿದ್ದೀವಿ, ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಈಗ ಸರ್ ನಿಮ್ಮ ಕ್ಷೇತ್ರದ ಭಾಳ ಚರ್ಚೆ ಇದೆ ಸರ್, ಬಿಗ್ ಬಾಸ್ ಕುಡಿಯೋದು ರಾಮನಗರ ಬಿಡದಿ ಹತ್ರ. ದೊಡ್ಡದೇನಿಲ್ಲ ರೀ, ನೀವು ಮಾಧ್ಯಮದವ್ರು ದೊಡ್ಡದು ಮಾಡ್ತಾ ಇದ್ದೀರಾ. ಅದನ್ನು ಅಧಿಕಾರಿಗಳು ನ್ಯೂನತೆಗಳನ್ನ ಸರ್ ಮಾಡಲಿಕ್ಕೆ ಕ್ರಮ ವಹಿಸಿಕೊಂಡಿದ್ದಾರೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಬಿಂಬಿಸಿದ್ರೆ ಏನಾಗ್ತದೆ? ಅದು ದೊಡ್ಡ ಸುದ್ದಿ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮೇಲೆ ಹೌದು, ಎಲ್ಲಾನು ಡಿ ಕೆ ಶಿವಕುಮಾರ್ದನೇ ಇದೆ. ನೀವು ಹೆಂಗೆ ತಗೊಂಡು ಹೋಗ್ತೀರಾ ಹಂಗೆ ಡಿ ಕೆ ಶಿವಕುಮಾರ್ ಹೆಸರು ಹೋಗ್ತಾನೆ ಇರ್ತದೆ. ಅವ್ರು ಹೇಳಿದ ಮೇಲೆ ಓಪನ್ ಆಯ್ತು ಸರ್, ಇಂದು ರಾತ್ರಿ 2:30. ನೋಡಿ, ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ರು, ಅವ್ರಿಗೆ ಒಂದಷ್ಟು ಕಾಲಾವಕಾಶ ಕೊಡಿ, ಇರೋ ನ್ಯೂನತೆಗಳ ಸರಿ ಮಾಡ್ಕೊಳ್ತಾರೆ, ಅದನ್ನು ಶುದ್ಧೀಕರಣ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆ ಮನವಿ ಮೇರೆಗೆ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ತಾರೆ. ಜೆಡಿಎಸ್ನವರು ಹೇಳ್ತಿದ್ರು ಸರ್, ನಟ್ಟು ಬೋಲ್ಟು ಟೈಟ್ ಮಾಡಿದ್ರು ಡಿ ಕೆ ಶಿವಕುಮಾರ್. ಅವ್ರಿಗೆ ಬೇರೆ ಕೆಲಸ ಏನು? ಜೆಡಿಎಸ್ನವ್ರಿಗೆ ಅವ್ರಿಗೆ ಬೇರೆ ಕೆಲಸ ಏನಿದೆ ಅವ್ರಿಗೆ? ನಮ್ಮ ಮೇಲೆ ಕೆಸರನ್ನ ಎರಚುವಂಥದ್ದು, ನಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು. ಅವ್ರಿಗೇನು ಬೇರೆ ಪಾಪ ಕೆಲಸ ಇಲ್ವಲ್ಲ? ಅವ್ರಿಗೆ ಅಧಿಕಾರ ಸಿಗ್ತದ ಸಂದರ್ಭದಲ್ಲಿ ಕೆಲಸನೂ ಮಾಡಲಿಲ್ಲ. ಈ ಕೆಲಸ ಮಾಡೋರಿಗೆ ಸುಮ್ಮನೆ ನೋಡ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ? ಮಾತಾಡ್ತಾರೆ ಜೆಡಿಎಸ್ನವರು, ಬಿಜೆಪಿನವರು ಮಾತಾಡ್ತಾರೆ. ಈಗ ತಾವು ಸಚಿವ ಸ್ಥಾನ ಸಂಪುಟ ಪುನರ್ರಚನೆ ಆಗತ್ತೆ. ನಾನು ಒಬ್ಬ ಸಾಧಾರಣವಾದ ಒಬ್ಬ ಕಾರ್ಯಕರ್ತ. ನನಗೆ ಸಾಕಷ್ಟು ಜವಾಬ್ದಾರಿ ಇದೆ. ನಾನು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸಾಕು ಹೇಳ್ತೀರಲ್ಲ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ. ಓಕೆ ಸರ್.